ದುಬೈ, ಬ್ಯಾಂಕಾಕ್, ಸಿಂಗಾಪುರ್ ನೀವೇನಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ಟ್ರಿಪ್ ಪ್ಲಾನ್ ಮಾಡ್ಬೇಕು ಅಂತ ಇದ್ದೀರಾ? ಕೇವಲ 50,000 ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಕಾಶಿ ಯಾತ್ರೆ, ಅಯೋಧ್ಯ, ಡೆಲ್ಲಿ ಇಲ್ಲಿಗೆಲ್ಲಾದ್ರೂ ಹೋಗ್ಬೇಕು ಅಂತ ಇದ್ದೀರಾ? ಅದು 35,000ದಲ್ಲಿ ನಿಮ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಇವತ್ತು ನಾವು ಬಂದಿದ್ದೀವಿ ಶ್ರೀ ಮಾದೇಶ್ವರ ಪ್ಯಾಕೇಜ್ ಟೂರ್ಸ್ಗೆ. ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ಮೇಡಮ್ ನಮಸ್ಕಾರ. Okay. ನನ್ನ ಹೆಸರು ಸೋಮಶೇಖರ್ ಅಂತ. ಶ್ರೀ ಮಾದೇಶ್ವರ ಪ್ಯಾಕೇಜ್ ಟೂರ್ ಪ್ರೊಪರೇಟರ್ ನಾವು. Okay. ಅದಾದ ನಂತರ ಇಲ್ಲಿ ನಮ್ದು ಬಂದು ಚಾಮರಾಜಪೇಟೆ, ಕರ್ನಾಟಕ ಬೇಲೋಸ್ ಪಕ್ಕದಲ್ಲಿ, ಚಾಮರಾಜಪೇಟೆಯಲ್ಲಿ ಮೂರನೇ ಕ್ರಾಸ್ 3ನೇ ಮೈಲ್, ಕರ್ನಾಟಕ ಬೇಲೋಸ್ ಪಕ್ಕದಲ್ಲಿ ನಮ್ಮ ಆಫೀಸ್ ಇರೋದು. ಸರ್, ವೀಕ್ಷಕರಿಗೆ ನಿಮ್ ಪ್ಯಾಕೇಜಿಂಗ್ ಬಗ್ಗೆ ಹೇಳೋದಾದ್ರೆ, ಡೊಮೆಸ್ಟಿಕ್ ಟ್ರಿಪ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಖಂಡಿತ ಮೇಡಮ್. ಓಕೆ. ನೋಡಿ, ನಾವು ಬಂದು ಪ್ರತಿ ತಿಂಗಳು ನಮ್ಮಲ್ಲಿ ಕಾಶಿ ಯಾತ್ರೆ ಇರುತ್ತೆ. ಎವ್ರಿ ಮಂತ್ ಖಂಡಿತ. ಬಡವರು ಮತ್ತೆ ಮಧ್ಯಮ ವರ್ಗದವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ಯಾಕೇಜ್ ಟೂರ್ ಮಾಡ್ತೀವಿ. ಸರ್ವಿಸ್ ಅಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಹೋಗ್ತಾ ಬರ್ತಾ ಫ್ಲೈಟ್ ಇರುತ್ತೆ, ಅಲ್ಲಿಂದ AC ಬಸ್ ಇರುತ್ತೆ, AC ರೂಮ್ ಇರುತ್ತೆ, ಊಟ ತಿಂಡಿ ಎಲ್ಲ ಪ್ಯೂರ್ ವೆಜ್ ಇರುತ್ತೆ. ಪ್ಯೂರ್ ವೆಜ್, ಬೆಳಿಗ್ಗೆ ಬೆಡ್ ಕಾಫಿ, ಟಿಫನ್ ಕಾಫಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇದು ಕಾಶಿ ಯಾತ್ರೆ ಪ್ರತಿ ಎಲ್ಲಾ ಯಾತ್ರೆದಲ್ಲೂ ಇದು ಕಂಟಿನ್ಯೂ ಇರುತ್ತೆ. ನಮ್ದು ಮನೆ ಊಟಕ್ಕಿಂತ ಚೆನ್ನಾಗಿರೋ ಊಟನೇ ಕೊಡ್ತೀವಿ ಮೇಡಮ್. ಕಾಶಿ ಯಾತ್ರೆಗೆ ಸೀಮಿತವಾಗಿಲ್ಲ. ಅದ್ರದ್ದು ನಮ್ದೇನಂದ್ರೆ ರಾಜಸ್ಥಾನ್, ಗುಜರಾತ್ ಇದೆ. ಖಂಡಿತ ರಾಜಸ್ಥಾನ್, ಗುಜರಾತ್ ಅಲ್ಲಿ ನಾವು ಮಾಡೋ ಟೂರ್ನ ಬೇರೆಯವ್ರು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದನ್ನ ನಮ್ಮನ್ನ ಬಿಟ್ರೆ ನಾವೇ ಮಾಡ್ಬೇಕು. ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದ್ರೆ ರಾಜಸ್ಥಾನ ಅಲ್ಲಿ ಪಾಕಿಸ್ತಾನ ಬಾರ್ಡರ್ ಇದೆ. ತನೋಟ್ ಮಾತಾ ದೇವಸ್ಥಾನ ಅಂತ ಇದೆ, ಜಾಂಬು ಅಂತ ಗೋವಾ ಅಂತ ಇದೆ. ಯಾರಿಗೂ ಗೊತ್ತಿಲ್ಲದೆ ಇರುವಂತ ದೇವಸ್ಥಾನಗಳೆಲ್ಲ